ದೇವೇಗೌಡರು 1994ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ನೈಸ್ ಯೋಜನೆ, ನೈಸ್ ಕಾರ್ಯಕ್ರಮ ಅಲ್ಲ ಅದು. ಅಲ್ಯಾರೋ ಅಮೇರಿಕಾದ ಒಬ್ಬರು ಗವರ್ನರ್ ಬಂದಂಥದ್ದು, ಅವರ ಜೊತೆಯಲ್ಲಿ ಒಡಂಬಡಿಕೆ ಆಗಿದ್ದು. ಅದು ನಂತರ ನೈಸಾಗಿ ಪರಿವರ್ತನೆ ಹೊಡಿತು. ನೈಸಾಗಿ ರೈತರನ್ನ ಬೀದಿಗೆ ತಂದು ನಿಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಗೋಯ್ತಲ್ಲಿ. ಅಂದರೆ ದೇವೇಗೌಡರು ಪ್ರಧಾನಮಂತ್ರಿಗಳಿಗೆ ದೆಹಲಿಗೆ ಹೋದ ಮೇಲೆ ಮುಂದೆ ಬಂದಂಥ ಸರ್ಕಾರಗಳು ಆ ಒಂದು ಕಂಪ್ನಿಗೆ ಪಾಲಿಷ್ ಮಾಡ್ಕೊಂಬಂದರು. ಅವ್ರು ಹೇಳಿದ್ದಕ್ಕೆಲ್ಲ ಸೃಜು ಹಾಕೊಂಬಂದ್ರು ಹೆಬ್ಬೆಟ್ಟು ಹೊತ್ಕೊಂಡು. ಹಾಗೆಲ್ಲ ಇವರೆಲ್ಲ ಪಾತ್ರಧಾರಗಳಿದ್ದಾರೆ. ಇವರು ಅವತ್ತೂ ಸಹ ಈ BMICP ಅಂತಕ್ಕಂಥ ಒಂದು ಇದು ಮಾಡ್ಕೊಂಡ್ರಲ್ಲ ಬೋರ್ಡು, ಅದಕ್ಕೆ ಚೇರ್ಮನ್ ಇವರೇ. ಈಗ ಗ್ರೇಟರ್ ಬೆಂಗಳೂರಿಗೂ ಇವರೇ ಹಿಂದ್ಗಡೆ ನಿಂತಿದ್ದಾರೆ. ಈಗ ಆ BICP ಇದೆಯಲ್ಲ, 1 ಲಕ್ಷಕ್ಕೂ ಹೆಚ್ಚಿನ ಎಕರೆ ಅವತ್ತು ಅಕ್ವೈರ್ ಮಾಡಿ ಅದರ ಚೇರ್ಮನ್ ಆಗಿ ಇದು ಎಲ್ಲಿಗೆ ಬಂತು ಇವತ್ತದು? ಇವತ್ತು ಅವರ ಹಿಂದೆನೇ ಓಡಾಡ್ತಾ ಇದೆ ಅದು. ಬೆಂಗಳೂರು ಸುತ್ತಮುತ್ತ ಎಷ್ಟು ಭೂಮಿ ಇವತ್ತು ಇವರ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದಾರೆ. ಇವರ ಒಂದು ಸುತ್ತಮುತ್ತ ಇರತಕ್ಕಂಥವ್ರು ಅವರು ಏನೇನು ಮಾಡ್ಕೊಂಡಿದ್ದಾರೆ ಅಲ್ಲಿ ಹತ್ರ ನೋಡ್ತಾ ಇಲ್ವಾ? ಟೋಲ್ ಹತ್ರ, ಹೊಸಕೆರೆಹಳ್ಳಿ ಟೋಲ್ ಹತ್ರ ಬಿಲ್ಡಿಂಗ್ಗಳು ಬರ್ತಾ ಇದ್ದಾವಲ್ಲ, ಏನೋ ಅದು ಆ್ಯಕ್ಚುಲಿ ಬಡವರಿಗೆ ಕೊಡೋಕೆ ಮಾಡಿರೋ ಕಾರ್ಯಕ್ರಮ, ದುಡ್ಡು ಹೊಡೆಯೋ ಕಾರ್ಯಕ್ರಮ ಅಲ್ವಾ ಅದು? ಸೇಮ್ ಇದೇ ಇವಾಗ ಕಾರ್ಯಕ್ರಮವು ಅದೇ ರೀತಿಯ ದುಡ್ಡು ಹೊಡೆಯೋ ಕಾರ್ಯಕ್ರಮ. ರಾಜಕೀಯ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ನಾನು ಯಾಕೆ ಇದರಿಂದ ರಾಜಕೀಯದಲ್ಲಿ ಏನು ಸಿಗುತ್ತೆ ನನಗೆ? ಇದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೆ. ಆಗಿದ್ದರೆ 2006ರಲ್ಲಿ ನಾನು 5 ಟೌನ್ಶಿಪ್ಪನ್ನು ಬೆಂಗಳೂರನ್ನ ಒಂದು ಒತ್ತಡಕ್ಕೆ ಸ್ಟಾಪ್ ಆಗಿ ಮಾಡಬೇಕು ಅಂತ ಹೊರಟನಲ್ಲ, ಅವತ್ತು ಏನು ಮಾಡಿದ್ರು ಇವರು? ಸ್ವಲ್ಪ ಜನಗಳ ಮುಂದಿಡಿ. 5 ಟೌನ್ಶಿಪ್ ಮಾಡಲಿಕ್ಕೆ ಹೊರಟಾಗ ಇದೇ HK ಪಾಟೀಲರು ಈಗಿನ ಕಾನೂನು ಈಗಿಲ್ಲ ಪಾಪ ಮಂತ್ರಿಗಿರಿನ ತೆಗೆದುಬಿಟ್ಟವ್ರೆ. ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ 5 ಭಾಗದಲ್ಲಿ ಕುಮಾರಸ್ವಾಮಿಯವರು ಮಾಡಲಿಕ್ಕೆ ಹೊರಟಿರೋದು ದುಡ್ಡು ಹೊಡೆಯೋ ಕಾರ್ಯಕ್ರಮ, ರೈತರನ್ನ ಒಕ್ಕಲೆಬ್ಸೋ ಕಾರ್ಯಕ್ರಮ ಅಂತೇಳಿ ಮಾಡಿದ್ರಲ್ಲ, ಅದು ರಾಜಕೀಯ ಅಲ್ವಾ? ಅದು ನಾನು ಏನೊಂದು ದೊಡ್ಡ ಇದನ್ನೇ ಬಿಟ್ರಲ್ಲ ಪಬ್ಲಿಸಿಟಿ, ಅದು ಯಾತಕ್ಕೆ ಮಾಡಿದ್ರು? ಅವತ್ತು ನಾನು ಮಾಡ್ಲಿಕ್ಕೆ ಹೋದಾಗ ಯಾಕೆ ವಿರೋಧ ಮಾಡಿದ್ರಿ? ಈ ತಾರ್ಕಿಕ ಅಂತ್ಯ ಹೇಗೆ ಸರ್? ಈಗ ನಾವು ಕೋರ್ಟ್ನಲ್ಲಿ ಜನಗಳ ಪರವಾಗಿ ನ್ಯಾಯಾಲಯ ಏನಿದೆ, ಇದರ ಹಿನ್ನೆಲೆ ಏನಿದೆ, ಇದರಿಂದ ಆಗ್ತಕ್ಕಂಥ ಸಾಧಕ ಬಾಧಕಗಳೇನು, ಇದೆಲ್ಲವನ್ನು ಕೋರ್ಟ್ ಮುಂದೆ ಇಟ್ಟು ಕಾನೂನಿನ ವ್ಯಾಪ್ತಿನಲ್ಲಿ ಏನು ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ತಾವೇ ಹಂಗಿದ್ರೆ ತಾರ್ಕಿಕ ಅಂತ್ಯ ಕೋರ್ಟ್ ಮುಂದೆ ಹೋಗ್ಬೇಕು, ಬೇರೆ ಏನಿಲ್ಲ. ಇಲ್ಲಿ ರಾಜಕೀಯ ಮಾಡೋದೇನಿಲ್ಲ. ಆ ರೈತರು ಏನು ಕಳೆದ 450-500 ದಿವಸದ ಹೋರಾಟ ಮಾಡ್ತಾ ಇದ್ದಾರೆ, ಅವರ ಪರವಾಗಿ ನಿಲ್ಲಬೇಕಾದಂಥದ್ದು ಜನಪ್ರತಿನಿಧಿಗಳು ನಮ್ಮ ಕರ್ತವ್ಯ ಇದೆ.